ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ. ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು. ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ. ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು. ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ. ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು. ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ. ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು. ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ.
ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು. ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವ್ರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ. ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು. ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ. ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು. ಅವರು ಡೋಂಗಿಗಳು. ಸೆಂಟ್ರಲ್ ಗೌರ್ಮೆಂಟೇನೆ ಜಾತಿ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕೆ ಹೊರಟಿದೆ. ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ? ಬಿ ಜೆ ಪಿನವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರೋದು ಸೋಷಿಯೋ ಎಕನಾಮಿಕ್ ಸರ್ವೆ, ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ. ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿ ಜೆ ಪಿ ಸೆಂಟ್ರಲ್ ಗೌರ್ಮೆಂಟು. ಬಹುಶಃ ಇವರಿಗೆ ನರೇಂದ್ರ ಮೋದಿಯವ್ರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಕಾಣುತ್ತೆ ಬಿ ಜೆ ಪಿ ಅವರಿಗೆ. ಮೋಸ್ಟ್ಲಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವ್ರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂಥ ಪ್ರಯತ್ನ ಏನಿದೆ, ಮೋಸ್ಟ್ಲಿ ಅವರು ಬಿ ಜೆ ಪಿ ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ. ಯಾಕಂದರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ. ನರೇಂದ್ರ ಮೋದಿಗೆ ಬೈಯೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ನರೇಂದ್ರ ಮೋದಿ ಅವರಿಗೆ ಗುಂಡು ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು.